Myself Sangeeta. I am studying in Gurukula PU College. My topic is phases of cell cycle. Cell duration, cell type to cell type, organism to organism change ಆಗುತ್ತೆ. ಅದರಲ್ಲಿ ಅನಿಮಲ್ ಸೆಲ್ದು ಅವರೇಜ್ ಟೈಮ್ ಬಂದು 24 hours, ಈಸ್ಟ್ದು 90 minutes. ಮತ್ತೆ ಸೆಲ್ ಸೈಕಲ್ ಅಲ್ಲಿ ಎರಡು ಬೇಸಿಕ್ ಫೇಸಸ್ ಆಗಿ ಡಿವೈಡ್ ಆಗುತ್ತೆ. ಅದರಲ್ಲಿ ಮೊದಲನೇದು ಇಂಟರ್ಫೇಸ್, ಎರಡನೇದು ಎಂ ಫೇಸು. ಇಂಟರ್ಫೇಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಎರಡು ಮೈಟೋಸಿಸ್ನ ಸಕ್ಸೆಸಿವ್ ಮೈಟೋಸಿಸ್ನ ಮಧ್ಯದಲ್ಲಿ ಬರುವಂಥದ್ದು. ಎಂ ಫೇಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಆ್ಯಕ್ಚುಯಲ್ ಸೆಲ್ ಡಿವಿಷನ್ ಎಲ್ಲ ಆಗುತ್ತೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಇಂಟರ್ಫೇಸನ್ನು ರೆಸ್ಟಿಂಗ್ ಫೇಸ್ ಅಂತಲೂ ಅಂತಾರೆ. ಇಂಟರ್ಫೇಸಲ್ಲಿ ಮತ್ತೆ ಫರ್ದರ್ ತ್ರೀ ಫೇಸಸ್ ಆಗಿ ಡಿವೈಡ್ ಆಗಿದ್ದಾವೆ. ಅದರಲ್ಲಿ ಮೊದಲನೇದು G1 ಫೇಸು. G1 ಅಂತಂದರೆ ಗ್ಯಾಪ್ 1 ಫೇಸ್ ಅಂತ. G1 ಫೇಸಲ್ಲಿ ಏನಾಗುತ್ತೆ ಅಂದರೆ ಮೆಟಬಾಲಿಕಲಿ ಆ್ಯಕ್ಟಿವ್ ಆಗಿರ್ತವೆ ಸೆಲ್ಸು. ಯಾವುದೇ DNA ಥರದ್ದು ಏನು ಸಿಂಥಸಿಸ್ ಆಗಲ್ಲ, ರೆಪ್ಲಿಕೇಶನ್ ಆಗಲ್ಲ. ಎರಡನೇದು ಎಸ್ ಫೇಸಲ್ಲಿ ಸಿಂಥಸಿಸ್ ಫೇಸ್ ಅಂತ ಅಂತಾರೆ ಅದನ್ನು. ಎಸ್ ಫೇಸಲ್ಲಿ ಏನಾಗುತ್ತೆ ಅಂದರೆ DNA ರೆಪ್ಲಿಕೇಶನ್ ಆಗುತ್ತೆ. ಅನಿಮಲ್ ಸೆಲ್ಲಲ್ಲಿ DNA ಜೊತೆಗೆ ಸೆಂಟ್ರಿಯಲ್ಸ್ ಕೂಡ ರೆಪ್ಲಿಕೇಶನ್ ಆಗ್ತವೆ. ಅದರಲ್ಲಿ DNA 2C ಇತ್ತು ಅಂತ ಡಿನೋಟ್ ಮಾಡಿದ್ರೆ ಅದು 4C ಆಗುತ್ತೆ. ಯಾವುದೇ ಕ್ರೋಮೋಸೋಮ್ಸ್ ನಂಬರ್ಗಳು ಚೇಂಜ್ ಆಗಲ್ಲ. ಮೂರನೇದು ಬಂದು G2 ಫೇಸ್ ಅಂತಂದರೆ ಗ್ಯಾಪ್ 2. ಅದರಲ್ಲಿ ಏನಾಗುತ್ತೆ ಅಂತಂದರೆ ಮೈಟೋಸಿಸ್ಗೆ ಬೇಕಾಗುವಂಥ ಪ್ರೋಟೀನ್ಸ್ಗಳನ್ನ ಸಿಂಥಸಿಸ್ ಮಾಡ್ಕೊಳುತ್ತೆ. ನೆಕ್ಸ್ಟು G1 ಫೇಸು ರೆಸ್ಟಿಂಗ್ ಫೇಸಿಗೆ ಎಂಟರ್ ಆದರೆ ಅದನ್ನು ಕೋಶನ್ ಫೇಸ್ ಅಂತಾರೆ. ಅದರಲ್ಲಿ ಎಲ್ಲಾದರೂ ಇಂಜೂರ್ ಆದರೆ ಅಲ್ಲಿ ಡೆಡ್ ಸೆಲ್ಸ್ನ ರೀಪ್ಲೇಸ್ ಮಾಡೋಕ್ಕೆ ಸೆಲ್ ಸೈಕಲ್ಲಿಗೆ ಎಂಟರ್ ಆಗ್ತವೆ. ಅದಾದಮೇಲೆ ಎಂ ಫೇಸ್, ಮೈಟೋಟಿಕ್ ಫೇಸ್ ಅಂತಂದರೆ ಅದು ಈಕ್ವೇಷನಲ್ ಡಿವಿಷನ್. ಅದು 2 ಡಿಪ್ಲಾಯ್ಡ್ ಸೊಮ್ಯಾಟಿಕ್ ಸೆಲ್ಸಲ್ಲಿ ಮಾತ್ರ ಆಗೋದು. ಅದೇ ಸಮ್ ಎಕ್ಸೆಪ್ಷನ್ಸ್ಗಳಿದ್ದಾವೆ. ಅದರಲ್ಲಿ ಲೋಯರ್ ಪ್ಲಾಂಟ್ಸ್ ಮತ್ತು ಸೋಷಿಯಲ್ ಇನ್ಸೆಕ್ಟ್ಸಲ್ಲಿ ಮಾತ್ರ ಹೆಪ್ಲಾಯ್ಡ್ ಸೆಲ್ಸಲ್ಲೂ ಮೈಟೋಸಿಸ್ ಆಗುತ್ತೆ. ಎಂ ಫೇಸು ಮತ್ತೆ ಫರ್ದರ್ 4 ಫೇಸಸ್ ಆಗಿ ಡಿವೈಡ್ ಆಗುತ್ತೆ. ಅದರಲ್ಲಿ ಮೊದಲನೇದು ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್. ಪ್ರೋಫೇಸಲ್ಲಿ ಏನಾಗುತ್ತೆ ಅಂತಂದರೆ disappearance of nuclear membrane, condensation of DNA, disappear of cell organelles. ನೆಕ್ಸ್ಟು ಮೆಟಾಫೇಸಲ್ಲಿ ಸೆಂಟ್ರೋಮಿಯರ್ನ ಸೈಡಲ್ಲಿರುವಂಥ ಕೈನೆಟೋಕೋಸ್ಗೆ ಸ್ಪಿಂಡಲ್ ಫೈಬರ್ಸು ಅಟ್ಯಾಚ್ ಆಗಿ ಅದು ಮೆಟಾಪ್ಲೇಟ್ನ ಕ್ರಿಯೇಟ್ ಮಾಡುತ್ತೆ. ಈಕ್ವಿಟೋರಿಯಲ್ ಪ್ಲೇನಲ್ಲಿ ಅಲೈನ್ ಆಗ್ತವೆ ಕ್ರೋಮೋಸೋಮ್ಸು. ನೆಕ್ಸ್ಟ್ ಅನಾಫೇಸಲ್ಲಿ ಏನಾಗುತ್ತೆ ಅಂತಂದರೆ ಸ್ಪಿಂಡಲ್ ಫೈಬರ್ಸು ಅಟ್ಯಾಚ್ ಆಗಿರುತ್ತಲ್ಲ ಅದರಲ್ಲಿ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ನ ಸಪ್ರೇಟ್ ಮಾಡ್ತವೆ. ಸೆಂಟ್ರೋಮಿಯರು ಸ್ಪ್ಲಿಟ್ ಆಗುತ್ತೆ, ಆಪೋಸಿಟ್ ಪೋಲ್ಸ್ಗೆ ಅಲೈನ್ ಆಗ್ತವೆ ಇದರಲ್ಲಿ. ನೆಕ್ಸ್ಟು ಟೀಲೋಫೇಸಲ್ಲಿ ರಿಅಪಿಯರೆನ್ಸ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್, ಡಿಕಂಡೆನ್ಸೇಷನ್ ಆಫ್ ಕ್ರೋಮೋಸೋಮ್ಸ್ ಮತ್ತು ಸೆಲ್ ಆರ್ಗನಲ್ಸ್ ಎಲ್ಲ ರಿಅಪಿಯರ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ನೆಕ್ಸ್ಟು ಅದು ಅನಿಮಲ್ ಸೆಲ್ಲಲ್ಲಿ ಫಾರ್ಮೇಷನ್ ಆಗಿ ಸೈಟೋಪ್ಲಾಸಮ್ಮು ಡಿವೈಡ್ ಆಗುತ್ತೆ. ಆಮೇಲೆ ಪ್ಲ್ಯಾಂಟ್ ಸೆಲ್ಲಲ್ಲಿ ಸೆಲ್ ಪ್ಲೇಟ್ ಕ್ರಿಯೇಟ್ ಆಗಿ ಅದು ಮಧ್ಯದಿಂದ ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಎರಡು ಡಾಟಾ ಸೆಲ್ಸ್ ಬರ್ತವೆ. ಒಂದೊಂದರಲ್ಲಿ ನ್ಯೂಕ್ಲಿಯಸ್ಸು ಡಿವೈಡ್ ಆಗಿ ಸೈಟೋಪ್ಲಾಸಮ್ ಡಿವೈಡ್ ಆಗಲ್ಲ. ಅದನ್ನು ಮಲ್ಟಿ ನ್ಯೂಕ್ಲಿಯೇಟೆಡ್ ಸೆಲ್ ಅಂತ ಅಂತಾರೆ. ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್ ಹೇಳಬೇಕು ಅಂತಂದರೆ ಸೆಲ್ ರಿಪೇರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಸೆಲ್ ಗ್ರೋತಿಗೆ ಸೈಟೋಪ್ಲಾಸ್ಮಿಕ್ ರೇಷಿಯೋನ ಮೇಂಟೈನ್ ಮಾಡುತ್ತೆ. ಥ್ಯಾಂಕ್ ಯು.